ಏನ್ ಪಾತ ಏನ್ ಕೆಲಸ ಮಾಡಕ್ಕೆ ಹೇಳತ್ತ ಅಣ್ಣಯ್ಯ? ಎಲ್ಲಾನ ರೆಡಿ ಮಾಡ್ಬೇಕಂತೆ. ಮೋಲ್ಡು ಈ ವಾಸಾಡಾಗ್ತಿದಂಗೆ ಆಗ್ತಾರಂತೆ ಸೆಂತಕಯ್ಯ. ಅದಕ್ಕೇನೆ ಶ್ರಾವಣಕ್ಕೆ ಹಾಕನ ಎಲ್ಲ ಕ್ಲೀನ್ ಮಾಡಪ್ಪ ಅಂತ ಹೇಳೈತೆ. ಇವತ್ತೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂತೀವಿ. ನಾಳಿಕ ಬೇರೆ ಕಡೆಗೆ ಹೋಗ್ತೀವಿ. ಎಲ್ಲ ಒಳಗೆಲ್ಲ ಸಿಮೆಂಟ್ ಬಿದ್ದಿರೋದು ಎಲ್ಲನ ಅಚ್ಚುಕಟ್ಟು ಮಾಡ್ರಿ ಅಂತ ಹೇಳೈತೆ ಅಣ್ಣಯ್ಯ. ಅದಕ್ಕೆ ಅಚ್ಚುಕಟ್ಟು ಮಾಡ್ತೀವಿ ಇವತ್ತು. ಈ ಹಂಗ ಇಬ್ರೊಳಗೂ ಗಾರೆ ಕೆಲಸ ಸಿಕ್ಕಿರಕ್ಕೆ ವಾಸಪ್ಪ ಹಂಗ ಬದುಕು ಮಾಡ್ಕೊಂಡು ಐದಿರಲ್ಲಿ ಓನಕ್ಕ ನೀನು ಲಸ್ಮಕ್ಕಯ್ಯ ಹೇಳಿ ಅಣ್ಣಗೆ ಹೇಳಿ ಸೇರ್ಸಕ್ಕೆ ಹೆಂಗ ಇವತ್ತು ನಮ್ಗೆ ಒಳ್ಳೆ ಕೆಲ್ಸ ಸಿಕ್ಕಂಗಾಗೈತಿ. ಓ ಪಾತನು ಚಿತ್ರಮ್ಮ ಇವತ್ತಿಲ್ಲೇನು ಕೆಲಸ? ಓನಕ್ಕ ಲಸ್ಮಕ್ಕಯ್ಯ ಅಣ್ಣಯ್ಯ ಎಲ್ಲಿಗೆ ಹೇಳುತ್ತಾ ಅಲ್ಲಿ ಹೋಗ್ಬೇಕಲ್ಲ. ಅದಕ್ಕೇನೆ ಇಲ್ಲೇ ಹೋಗ್ರಿ ಇವತ್ತಿಲ್ಲೆಲ್ಲ ಅಚ್ಚುಕಟ್ಟು ಮಾಡ್ರಿ ಅಂತ ಹೇಳೈತಾ. ಅದಕ್ಕೇನೆ ಇಲ್ಲಿಗೆ ಬಂದಿದೀವಿ ಕಣಕ್ಕ. ನೋಡಪ್ಪ ಹೆಂಗ ಪಾತನು ಚಿತ್ರಮ್ಮ ಹೆಂಗತ್ತ ಸೆನಕ್ ದುಡಿಯಕ್ಕೆ ನಿಂತ್ಕೊಂಡ್ರು. ಪಾತಗೆ 500 ರೂಪಾಯಿ, ನಿನ್ಗೆ 500 ರೂಪಾಯಿ, ದಿನ 1000 ರೂಪಾಯಿ ದುಡಿತೀರಾ. ಹೂನಕ್ಕ ಇಬ್ಬರು ಹೆಂಗ ಹೇಳಿ ಸೇರ್ಸೋಕ್ಕೆ ಇವತ್ತು ನಮ್ಗೆ ಅನುಕೂಲ ಆಗೈತಿ. ಹೆಂಗ ಮನೆಗೆಲ್ಲ ತಗೊಂಡಿದ್ದೀವಿ. ಪಾತ್ರೆ ಸಾಮಾನುಗಳು ಇರಲಿಲ್ಲ. ಮರಿ ತಕಯ್ಯ ಒಂದಿಷ್ಟು ಕೊಡ್ಸಿತ್ತು, ಇನ್ನೊಂದಿಷ್ಟು ತಗೊಂಡ್ವಿ. ಮನೆಯಾಗೆಲ್ಲ ಸಾಮಾನು ಮಾಡ್ಕೊಂಡಿದ್ದೀವಿ. ಹೆಂಗ ಇಪ್ಪಟ್ಟು ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಹೆಂಗ ಬಿಡಪ್ಪ ಒಳ್ಳೇದಾಗಿ. ಶಾಂತಮ್ಮ ಈಗ ಮೋಲ್ಡ್ ಹಾಕಲ್ವೇನಿ? ಅದೇ ನೋಡ್ತಾ ಇದ್ದೀವಿ ಕಣ್ಲಸ್ಮಕ್ಕಯ್ಯ ಹಾಕನಂತ ಹೇಳಿ ಇವಾಗ ಸೈಡಲ್ಲ. ಅದಕ್ಕೇನೆ ಶ್ರಾವಣಕ್ಕೆ ಹಾಕನಂತ ಸುಮ್ಮನಾಗಿದ್ವಲ್ಲ. ಹೆಂಗೆ ಗಾಡಿ ಇನ್ನೂ ಸ್ವಲ್ಪ ಕ್ಯೂರಿಂಗ್ ಆಗಬೇಕು, ಚೆನ್ನಾಗಿ ಕ್ಯೂರಿಂಗ್ ಮಾಡ್ರಿ ಅಂತ ಹೇಳೈತವಣ್ಣ. ಹೆಂಗಲ್ಲ ಅಂದ್ರೆ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಅವರು ಪಾಪ ಕೆಲಸಗಳನ್ನೆಲ್ಲ ಇಕ್ಕೊಂಡು ಪಾಪ ಮಾಡ್ಸೋದು ಬೋಲ್ ಬಿಗಿ ಐತಿ. ಪಾತಗೂ ನಾನು ಹೇಳ್ದೆ ಹೇಳಪ್ಪತ ಅಂತ ಹೇಳಿ ಹೇಳ್ತೀನಿ ಶಾಂತಕಯ್ಯ ಅಂತ ಹೇಳ್ದ. ನಾನು ಸ್ವಲ್ಪ ಲೇಟ್ ಅಲ್ಲೂ ಇಲ್ಲೂ ಕೆಲಸಗಳು ಹಿಡ್ಕೊಂಡಿರ್ತಾರಲ್ಲ ಲಸ್ಮಕ್ಕಯ್ಯ. ಅದಕ್ಕೇನೆ ಆಗಲ್ಲ ಜಲ್ದಿನ. ಬಿಡ್ರಿ ಇವಾಗ ಯಾಕೆ ಆಸಾಡ್ದಾಗ ಇನ್ಯಾಕೆ ಶ್ರಾವಣಕ್ಕೆ ಹಾಕಿ ಅಂತಂಗೆಲ್ಲ ಕ್ಯೂರಿಂಗ್ ಚೆನ್ನಾಗಿ ಆಗುತ್ತೆ. ಬಾಡಿಗೆ ಚೆನ್ನಾಗಿ ನೀರು ಹಿಡೀರಿ. ಕ್ಯೂರಿಂಗ್ ಆದೊಟ್ಟು ಒಳ್ಳೇದು ಶಾಂತಮ್ಮ. ಪಾತನೇ ಬಿಡ್ತಾ ಇದ್ದ ನಮ್ಮ ನೀರೇನ. ಚೆನ್ನಾಗಿ ಕ್ಯೂರಿಂಗ್ ಅಂತ ಮಾಡಪ್ಪ ಪಾತ ವಾಡೇನ. ಹಂಗ ನಿನಗೆ ನಾವು ದುಡ್ಡು ಕೊಟ್ಟಿದ್ದೇನಿರಲ್ಲ ಸರಿನೇ. ಚೆನ್ನಾಗಿ ಕೆಲಸ ಮಾಡ್ಬೇಕು ನೀನು. ಬಿಡಾಕ ನಮ್ಮ ಮನೆ ಅಂದ್ಕೊಂಡೇ ಬಿಡ್ತೀನಿ ಬಿಡು. ನೀವು ನಮಗೆ ಕೆಲಸ ಕೊಡ್ಸಿದ್ರ ಅಂದಮೇಲೆ ನೀನು ನಾವೆಲ್ಲ ಹಿಂಗೆ ಸುಮ್ಮನೆ ಹೋಗೋಕ್ಕಾಗುತ್ತೆ ಏನಕ್ಕ. ನಮ್ಮನೆ ಕೊಡ್ತಾ ಇದೀವಿ ಅಂದ್ಕೊಂಡೆ ನಾನು ನೀರು ಬಿಡ್ತಾ ಇದ್ದೀನಿ. ನಮ್ಮನೆ ಅನ್ಕೊಂತೀನಿ. ಶಾಂತಕೈನ ಮನೆ ಅನ್ಕೊಂಬಲ್ಲ ನಾನು, ನಮ್ಮನೆ ಅನ್ಕೊಂತೀನಿ. ಮತ್ತೆ ನೀವೊಬ್ರಿಗೆ ಒಳ್ಳೇದು ಮಾಡಿರಿ ದೇವ್ರು ನಿಮ್ಗೂ ಎಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ. ಹಂಗೇನೆ ಪಾತ ಗಾರೆ ಕೆಲ್ಸಕ್ಕೆ ಹೋಗ್ತೀಯಲ್ಲ ಹಂಗೇನೆ ಬೇಲ್ದಾರ ಕೆಲಸನೂ ಕಲಿ. ಬರೀನೇ ಸಿಮೆಂಟ್ ಕಲ್ಸೋದೇ ಮಾಡಬೇಡ. ಹಂಗೆ ಗೋಡೆ ಪಡೆ ಕಟ್ಟೋದು ಅದನ್ನೆಲ್ಲನ ಕಲ್ಕ. ಹಂಗೆ ಕಲ್ಕೊಂಡ್ರೆ ಹೆಂಗ ಅತ್ತ ಚೆನ್ನಾಗೆ ಅನುಕೂಲ ಆಗುತ್ತೆ ಹೋಗ್ತಾ ಹೋಗ್ತಾ ಮುಂದೆ. ಹಂಗೆ ಕಲ್ತ್ರೆ ಇನ್ನೂ ನಿನಗೆ ಮುಂದೆ ಶಾನೆ ಇವಾಗ ಬೇಲ್ದಾರಿಗೆ 1,200 ರೂಪಾಯಿ ದುಡ್ಡು. ಅದಕ್ಕೇನೆ ಬೇಲ್ದಾರ ಕೆಲಸನೂ ಕಲ್ಕಪಾತ. ಹಂಗೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ನೀನು ಚೆನ್ನಾಗಿ ಆಮೇಲೆ ನೋಡಪ್ಪ ಹೆಂಗೆ ಮಾಡ್ದೆ ಹೆಂಗೆ ಕಲ್ತ್ಕೊಂಡ ಪಾತ ಅನ್ಕೋಬೇಕು. ಇನ್ನೊಂದು 2 ದಿನ ಹೋಗ್ಬೇಕಣಕ್ಕ. ಅವೆಲ್ಲ ಕಲ್ಕೋಬೇಕು. ಒಂದು 2 ದಿನ, ಒಂದು ವರ್ಷ 2 ವರ್ಷ ತಕ್ಕನ ಹೋದ್ರೆ ಆಮೇಲೆ ಕಲ್ಕೋಬೋದು. ಅದೇ ಮತ್ತೆ ಹೋಗ್ತಿರ್ತಿರಲ್ಲ ಹೆಂಗಲ್ಲ ಅಂದ್ರೆ ನೋಡಮ್ಮ ಮಾಡೇನಿ 1 ತಿಂಗ್ಳು ಮ್ಯಾಲ ಅದು ಕೆಲ್ಸಕ್ಕೆ ಸೇರಿ ನೀವು. ಹೆಂಗತ್ತ 7 ದುಡ್ಡು ಇದ್ರೆ ಎಲ್ಲ ದುಡ್ಡು 7 ಇಕ್ಕೊಂಡಿದ್ರ ದುಡ್ಡೇ ಆತು ಇಲ್ಲ ಕಣ ಶಾಂತಕಯ್ಯ. 5,000 ರೂಪಾಯಿ ಇತ್ತು ಅಷ್ಟೇನೆ. ಇನ್ನು ಇದ್ದಿದ್ದಕ್ಕೆಲ್ಲ ಯಾತೆತ ತಗೊಂಬಂದ್ವಿ. ಬಟ್ಟೆ ಇರಲಿಲ್ಲ, ನನಗೂ ಇವ್ಳಿಗೂ ಬಟ್ಟೆ ತಗೊಂಡ್ವಿ. ಎಲ್ಲ ಯಾತೆತ ತಗೊಂಬಂದ್ವಿ. ಅದಕ್ಕೆ ದುಡ್ಡೇನಿಲ್ಲ. ಮುಂಬಕ್ಕೂ ಎಲ್ಲನ ಅದಕ್ಕೂ ಇದಕ್ಕೂ ಸರಿಯಾಗೈತೆ. ಇನ್ನಿಪಟ್ಟಿಂದನ ಕುಡಿಕೊಂತೀವಿ. ಕುಡಿಕೊಂಡು ಇಪ್ಪಟ್ಟು ಮನೆ ಪನೆ ಕಟ್ಕೊಂಬೋದು ಅದು ಮಾಡ್ಬೇಕಂಗ ನೀವಿಬ್ಬರು ಬುದ್ಧಿವಂತರಾಗಬೇಕು. ನೋಡಪ್ಪ ಹೆಂಗಿದ್ದಾರೆ ಹೆಂಗಾದ್ರು ಅನ್ಬೇಕು ನಮ್ಮೂರಾಗಿ. ಹಂಗಿರ್ಬೇಕು ಪಾಪ ನೀನು. ಎಲ್ಲ ನಿನ್ಗೆ ಇನ್ನೆಲ್ಲ ಮದುವೆ ಅಂಬರು ಹೆಂಗತ್ತ ಚೆನ್ನಾಗಿ ಆಗಿದ್ಯಾ ಬುದ್ಧಿವಂತನ ಆಗ್ಬೇಕು. ಹಿಂಗೇನೆ ಹಂಗೆ ನಮ್ಗೆ ಒಂದು ಹೆಸ್ರು ಉಳಿಸ್ಬೇಕಪ್ಪ. ಗಲ ಪ್ಲೋಸ್ ಮತ್ತು ಮಾಡಿದ್ಲು ಹಿಂಗೆ ಹೆಂಗ ಚೆನ್ನಾಗಿ ಇದ್ದಾರೆ ಒಳ್ಳೇದಾತು ಅಂತ ಮಾತಾಡಬೇಕು. ಇಲ್ಲ ಹೋಗಿ ಲಸ್ಮಕ್ಕಿಂತಾರೆ ಗಂಟೆ ಹಾಕಿ ಹಿಂಗೆ ಆತು ಅಂಬದು ಬೇಡ. ಹೆಂಗ ಇವಾಗಲೇ ಜನ ಹೆಂಗ ಪಾತ್ನೆ ಹೆಂಡತಿ ಚೆನ್ನಾಗಿ ಇದ್ದಾರೆ ಅಂತ ಮಾತಾಡ್ತಾರೆ. ಇನ್ನತೆ ಅಂತಮ್ಮನ ಮನೆ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕು? ಬೇಕಣಕ ಇನ್ನೂ ಒಂದು 6 ತಿಂಗಳು ವರ್ಷ. ಯಾಕಂದರೆ ಅವ್ರಿಗೂ ಪಾಪ ಆಗೋದಿಲ್ಲ. ಅವರು ಕೆಲಸದಾಳುಗಳು ಒಂದಿನ ಬಂದರೆ 2 ದಿನ ಬರಲ್ಲ. ಅವಣ್ಣೇನು ಪಾಪ ಮಾಡಿಸುತ್ತೆ. ಏನು ಮಾಡ್ತೀಯ? ಅದಕ್ಕೆ ನಾವು ಬೇಗ ಮಾಡಿಕೊಡೋಣ ಅಂತ ಹೇಳಿದ್ದೀವಿ. ಅದಕ್ಕೆ ಎಲ್ಲ ಇಕ್ಕವ್ರಿನೇನು ಮೋಲ್ಡ್ ಹಾಕಬೇಕು. ಮೋಲ್ಡ್ ಹಾಕಿರತ್ತಾಗುತ್ತೆ. ಅದಕ್ಕೇ ಹಣ ಮೋಲ್ಡ್ ಹಾಕ್ಕೊಡೋಣ ಅಂತ ಹೇಳ್ತಾ ಇದ್ವಿ ನಾವು. ಅವಣ್ಣ ಕಿಟಕಿ ಬಾಗಿಲು ಮುಂದಾಗಿ ಇಕ್ಬಾರ್ದಾಗಿತ್ತಂತೆ. ನಮ್ಮೂರು ಸೀತಮ್ಮ ಕಿಟಕಿ ಬಾಗಿಲು ಮುಂದಾಗಿ ಇಕ್ಬಾರ್ದಾಗಿತ್ತು. ಆ ಶಿಶಿ ಎಲ್ಲ ಹಾಕಿದ ಮೇಲೆ ಇಕ್ಬೇಕಾಗಿತ್ತು ಅಂತ ಅವರು. ಇಲ್ಲ ಹಿಂಗೆ ಇಕ್ಕಿರೆ ಸರಿಯಾಗಿ ಕುಕ್ಕಂತಾವೆ ಏನು ಇವಾಗೆಲ್ಲ ಇನ್ನು ಇದ್ರ ಮ್ಯಾಕೆ ಇಕ್ಕಿ ಸೆಲ್ಪ್ ಹಾಕ್ತಾರಂತೆ. ಸುತ್ತೂರ ನಾಳೆಗೆ ಬರ್ತಾರಂತೆ. ಎಲ್ಲ ಸೆಲ್ಪ್ಗಳೆಲ್ಲ ಹಾಕ್ಕೊಂಡು ಅದೇ ಸಜ್ಜೆ ಅಂತ ಹಾಕ್ತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಮ್ಯಾಕೆ ಹಾಕ್ತೀವಿ ಅಂತ ಅವಣ್ಣ. ಅದಕ್ಕೆ ನಮ್ಮ ವರ್ಷಿತಮ್ಮ ಹಿಂಗೆ ಮಾಡಬಾರ್ದಾಯಿತು ಅಂತ ಹೇಳಿದೆ. ಅದಕ್ಕೆ ಅವರು ಯೋಚನೆ ಕಡೆ ಕೆಲಸ ಮಾಡಿಲ್ಲ ಸುಮ್ಕಿರಮ್ಮ ಅಂತ ನಾನು. ಅದೇ ಎಲ್ಲ ಗಬ್ಬಾಗ್ತವೆ ಒಟ್ಟು ಕಿಟಕಿ ಬಾಗಿಲುಗಳು ಅಂತ ಹೇಳಿ ಒಟ್ಟು ಸಿಮೆಂಟ್ ಎಲ್ಲ ಬೀಳುತ್ತೆ ಒಟ್ಟುನು ಗಲೀಜಾಗ್ತವೆ ಅಂತ ಅವ್ರು ಹೇಳೇವ್ರಿ. ಇನ್ನೊಂದ್ಸತಿ ಎಲ್ಲ ಪೇಂಟ್ ಮಾಡಿಕೊಡ್ತೀವಿ ಎಲ್ಲ ಚೆನ್ನಾಗಿ ಅಂತ ಹೇಳೇವ್ರಿ. ಎಲ್ಲ ಪೇಂಟ್ ಮಾಡ್ತಾರಂತೆಲ್ಲ ಕ್ಲೀನಾಗಿ. ಅಂತ ವ್ಯವಸ್ಥೆ ಮಾಡಿಸಿಲ್ಲ ಅವರು.
ಮಾಡ್ಕೊಡ್ತಾರೆ ಹೇಳು ಶಾಂತಮ್ಮ ನಿಮ್ದು ಒಪ್ಕೊಂಡ್ಮೇಲೆ ಒಂದು 5-6 ಮನೆ ಒಪ್ಕೊಂಡೈತಂತ ಇಲ್ಲಿ ಎಲ್ಲರೂ ಹಂಗಂಬರು ಹೆಂಗ ಶಾಂತಮ್ಮರದ್ದು ಒಪ್ಕೊಂಡ್ವಿ ಅವಾಗಲೇ ತಿರ್ಗಾಲಿ ಇನ್ನೂ ಒಂದು 5-6 ಮನೆ ಸಿಕ್ಕಿವು ಶಾಂತಮ್ಮರದ್ದು ಒಪ್ಕೊಂಡಿರೋದು ಅದೃಷ್ಟ ಸೆನಕೈತಿ ಟೈಮ್ ಚೆನ್ನಾಗೈತಿ ಅಕ್ಕಿ ಅದೃಷ್ಟ ಸೆನಕೈತಿ ನನಗೆ ಅಂತ ಹೇಳ್ತಿತ್ತ ಅಣ್ಣ ಫಸ್ಟ್ ಡಿಂಪಮ್ಮರದೇ ಕಟ್ಟಿರೋದು ಡಿಂಪಮ್ಮರ್ ಫಸ್ಟ್ ಕಟ್ಟಿರೋದು ಡಿಂಪಮ್ಮರು ಲೋನ್ ಬರ್ಸಿದ್ರಂತೆ ಒಂದಿಟ್ಟು ಸಾಲ ಆಗಿತ್ತಂತೆ ಒಂದು 5-6 ಲಕ್ಷ ಅಕ್ಕೆ ಮನೆ ಮೇಲೆ ಲೋನ್ ತಗೊಂಡು ಎಲ್ಲ ಸಾಲ ತೀರಿಸಿಲ್ಲಂತೆ ಇವಾಗ ತಿಂಗಳ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ಲು 5 ಲಕ್ಷ ಏನೋ ಸಾಲ ಆಗಿತ್ತಂತೆ 5 ಲಕ್ಷ ಸಾಲ ತಗೊಂಡಿದ್ದಾಳಂತೆ ಡಿಂಪಮ್ಮ ನಮ್ಮ 1 ಲಕ್ಷ ಇಸ್ಕೊಂಡಿದ್ಲಮ್ಮ ನಮಗೂ ಕೊಟ್ಲು ತಾಳಸ್ ಮಕ್ಕಯ್ಯ ಯಾಕೆ ನಾವು ಹೆಂಗಾದ್ರಾಗೆ ತೀರಿಸ್ಕೊಂಡು ಹೋಗ್ತೀವಿ ಅದಕ್ಕೆ ಬರ್ಸಿದ್ದೆ 5 ಲಕ್ಷ ಅಂತ ಹೇಳಿದ್ಲಮ್ಮ ಎಲ್ಲ ಮನೆ ಟಿ ಬಿ ಎಲ್ಲ ಯಾತತ್ರವ ತಂದ್ಲಂತೆ ತಂದಂತೆ ಒಂದು ಇದೆಂಥದ್ದು ಮಂಚಿರ್ಲಿಲ್ಲಂತೆ ಒಂದು ಸೋಫಾ ಸೆಟ್ ತಂದ್ಲಂತೆ ಅದಕ್ಕೆ ಹೊಸ ಮನೆ ಮೇಲೆ ತರಬೇಕಲ್ಲ ಎಲ್ಲ ತಂದಿದ್ದೀನಿ ಕಣ ಲಕ್ಷ್ಮಕ್ಕಯ್ಯ ಅಂದ್ಲು ಅದಕ್ಕೆ ತೀರ ಇಕ್ಕೊಂಡು ತೋರದಮ್ಮ ತೀರ ಕೊಡ್ಬೋದಾಯ್ತು ಮೇಲ್ಕೆಂದೆ ಏನು ಬೇಡ ಅಂತ ಹೇಳಿ 6 ಲಕ್ಷ ಏನೋ ಬರ್ಸಿದ್ಲಂತೆ 5 ಲಕ್ಷ ಸಾಲ ಇತ್ತಂತೆ 5 ಲಕ್ಷ ಕೊಟ್ಲಂತೆ 1 ಲಕ್ಷಕ್ಕೆ ಮನೆಗೆಲ್ಲ ಅದು ಇದು ತಂದ್ಲಂತೆ ಹೆಂಗ ಬುದ್ಧಿವಂತರ ಮಾಡ್ತಾರೆ ಬಿಡು ಹೆಂಗಪ್ಪ ಆತನನ್ನು ಇವರು ಹಂಗೆ ಒಳ್ಳೆಯರಾದ್ರೆ ಸಾಕು ಕಣೆ ಅಂತಮ್ಮ ಇವರು ಹಂಗೆ ಒಳ್ಳೆಯರಾದ್ರೆ ಸಾಕತ್ಲಾಗಿ ಇವರು ಚೆನ್ನಾಗಿದ್ರೆ ನೋಡಪ್ಪ ಚೆನ್ನಾಗಿದ್ದಾರೆ ಅಂತಾರೆ ಇವ ಡಿಂಪಮ್ಮರು ಚೆನ್ನಾಗಿದ್ದಾರೆ ಹೆಂಗ ಡಿಂಪಮ್ಮ ಯಪ್ಪ ಅಂತ ಹೆಂಗೆ ದಾರಿ ತಕೊಂಡ್ಲು ನೋಡ್ದಲ್ಲ ಪಾತ ಡಿಂಪಮ್ಮ ಅಂತ ಮನೆ ಕಟ್ಟೈತೆ ನೀವು ಅಂತ ಮನೆ ಕಟ್ಟಬೇಕು ಇಬ್ಬರಾಳು ಚೆನ್ನಾಗಿ ದುಡ್ದು ಹಂಗ ಆಯ್ತು ಅವಳು ಲಸ್ಮಕ್ಕಯ್ಯ ಮಾಡ್ಕೊಂತೀವಿ ಇಬ್ಬರಳು ದುಡಿತೀವಲ್ಲ ಮಾಡ್ಕೊಂತೀವಿ ಅವಳು ಯಾತು ತಗೊಂಡಿಲ್ಲ ಕಣಕ ಒಂದು ಟಿ ವಿ ತರೋಣ ಅಂತ ಇದೀವಿ ಬೇಜಾರಲ್ಲ ಅದಕ್ಕೆ ಒಂದು ಟಿ ವಿ ತಕ ಬರಪ್ಪ ಅಂತ ಹೇಳೀನಿ 5,000 ರೂಪಾಯಿ ಐತೆ ಅದಕ್ಕೆ ಮುಂದಿನ ತಿರ್ಗಾ ಒಂದು 5,000 ಆಗುತ್ತೆ ಸಂಬಳ ಅದಕ್ಕೆ ಟಿ ವಿ ತಗೊಂಬರಪ್ಪ ಒಂದು 10,000 ರೂಪಾಯಿದು ಅಂತ ಹೇಳೀನಿ ಶಾಂತಕಯ್ಯ ಟಿ ವಿ ಒಂದು ತಕ ಸಾಕು ಹಳೆ ಮನೆಗೆ ಇನ್ಯಾವತ್ತು ಬೇಡ ಇನ್ಯಾವತ್ತು ತಕೊಂಬಕೋಬೇಡ ದುಡ್ಡು ಇಕ್ಕೊಂಡು ಮನೆ ಕಟ್ಟಿ ಆಮೇಲೆ ಮಸ್ ಮನೆ ಓದತ್ತರ್ರಿ ಎಲ್ಲನ ಚಿತ್ರಮ್ಮ ಹಳೆ ಮನೆಗೆ ಏನೋ ಬೇಡ ಟಿ ವಿ ಒಂದು ತಕೊಂಬರ್ರಿ ಟಿ ವಿ ಬೇಕಂದ್ರೆ ಬೇಜಾರ ಪಾಪ ಕೆಲ್ಸಕ್ಕೆ ಹೋಗಿ ಬಂದಿರ್ತೀರ ರಾತ್ರಿ ಹೊತ್ನಾಗ ಇಬ್ಬರಳು ನೋಡ್ಬೋದು ಕೂತ್ಕೊಂಡು ಯಾತನ ಸೀರಿಯಲ್ ಪಾರಿಯಲ್ಲ ಆ ಥರ ನೋಡ್ಕೊಂಡು ಕೂಕೋಬೋದು ಟಿ ವಿ ಒಂದು ತಗೊಳ್ರಿ ಸಾಕು ಇನ್ಯಾವತ್ತು ತಗೊಂಬಕೋಬೇಡ ಮಂಚ ಬೀರು ಯಾವುದು ತಗೊಂಬಕೋಬೇಡ ಇಲ್ಲ ಕಣ್ಲಸ್ ಮಕ್ಕಯ್ಯ ಯಾವುದು ತಕೊಂಬಲ್ಲ ಇನ್ನೇ ಗಾಡಿ ಬೀರು ಐತೆ ನಮ್ಮ ಮನೆಯಾಗೆ ಬಾಟಿ ಇಕ್ಕೆ ಮಕ್ಕೆ ಅದ್ರಕ್ಕೆ ಇಕ್ತೀವಿ ಯಾತು ಬೀರು ಪಾರಿ ಯಾತು ತಗೊಂಬಲ್ಲ ಟಿ ವಿ ಒಂದೇ ಒಂದು ತತ್ತೀವಿ ಯಾಕಂದ್ರೆ ಬೇಜಾರಾಗುತ್ತಲ್ಲ ಅದಕ್ಕೆ ನಮ್ಮನೆ ಒಂದು 5 ಕಣ್ಪಾತ ಟಿ ವಿ ತಗೊಂಡೋಗ್ತೀವಿ ಸುಮ್ಮನೆ ಅದನ್ನೇನೆ ನಮ್ಮ ಮನೆಯಾಗೆ ಅವಾಗೊಂದು ತಗೊಂಬಂದಿದ್ವಿ ಹೇಳು ಅದೊಂದಿಷ್ಟು ಹಳೇದು ನಮ್ಮ ಹುಡುಗರು ಅವಾಗ ಹಾಕೋನೊಂದಿದ್ಕೆ ಬೇಡ ಬಿಡಮ್ಮ ಅಂತ ಹೊಸದು ಹಾಕೋಣಂತ ಹೊಸತ್ತೊಂದು ಹಾಕಿವು ಒಂದು ಐತೆ ಚೆನ್ನಾಗೈತೆ ಒಟ್ಟಿನಲ್ಲಿ ಅದನ್ನು ಏನು ಗಾಡ್ಗಕ್ಕ ಟಿ ವಿ ಅಲ್ಲ ಮಾಮೂಲಿ ಟಿ ವಿನೇ ಒಟ್ಟಿನಲ್ಲಿ ಚೆನ್ನಾಗಿ ಬರುತ್ತೆ ಹಳೇದದು ಅಂತ ಬರೋದೇ ಇಲ್ಲ ನಮ್ಮ ಹುಡುಗರು ಅದು ನಿಕ್ಕಾಕಿ ಯಮ್ಮ ಬೇಡ ಗಾಡ್ಗಕ್ಕದು ಹಾಕೋಣಂತ ಗಾಡಿಗೆ ಹಾಕ ತಂದೇವೆ ಐತೆ ಕಣಪ್ಪ ನಮ್ಮ ಮನೆಯಾಗೆ ತಗೊಂಡೋಗಿ ಸುಮ್ಮನೆ ಅದು ನಿನ್ನೇನು ತತ್ತೀಯ ಎಂಥದನ್ನಾಗಲಿ ಕಣಕ್ಕ ಬಾಡ್ಗೆ ಹಾಕೋದಲ್ದಿದ್ರು ಹಿಂಗೆ ಟೇಬಲ್ ಮ್ಯಾಕೆ ಇಕ್ಕಾಗಿ ಆಗ್ಲೋಳು ಕೊಡು ತಗೊಂಡೋಗ್ತೀವಿ ಬೇಜಾರಾಗುತ್ತೆ ಆ ಅಣ್ಣಯ್ಯ ಸಣ್ಣ ರೊಕ್ಕ ಹಾಕೋದ ಅಣ್ಣಯ್ಯನ ಕರ್ಕೊಂಬಂದು ಹಾಕಿಸ್ತೀನಿ ನಾನು ಅರ್ಧ ಕೇಳಿದೆ ಏನ ಹಾಕ್ತೇನ ಡಿಸ್ ಅಂದೆ ಸಣ್ಣ ರೊಕ್ಕ ಹಾಕ್ನಿ ಅಂತ ಹೇಳೈತೆ ಅದಕ್ಕೆ ಕೊಡಿಸಿ ಅಂತ ಕಯ್ಯ ಕೊಡಿಸಿ ಅಂತ ಮತ್ತೆ ಅವು ಇನ್ನೇನು ಪ್ಲಾಸ್ಟಿಕ್ನಾಗ ಹಾಕಿದ್ರೆ ಅವ್ರು 100 ರೂಪಾಯಿನೂ ಕೊಡಲ್ಲ ಸುಮ್ಮನೆ ಕೊಡು ನೀವು ಮಾಡ್ಕೊಂತಾರೆ ಗಂಡ ಎಂಟಿ ಇಬ್ಬರಳತ್ತ ಅದಕ್ಕೆ ನೀನೇನು ಇವಾಗ ಯಾರು ಅಂತ ವಿಕ್ಯಮಲ್ಲ ಒಟ್ಟಿನ ಚೆನ್ನಾಗಿ ಬರುತ್ತೆ ಅಂತ ಮರ್ದು ಹಳೆ ಟಿ ವಿ ಎಂತ ಚೆನ್ನಾಗಿ ಕ್ಲಿಯರಾಗಿ ಬರ್ತೈತಿ ಹಳೆ ಟಿ ವಿನೇ ಸರಿ ಅಂತ ಸ್ಟೀಪ್ ಬರಲ್ಲ ಇವಾಗ ಬರೀ ಅಂತ ಗಾಡಿ ತಗೊಳಕವೆ ಆಮೇಲೆ ಬಂದು ತಗೊಂಡೋಗಂಗೆ ಕೆಲಸ ಮುಗೀತಲ್ಲ ಬೈನಾಗ ಹೋಗ್ತೀಯಲ್ಲ ಅವ ಬಾ ಅಲ್ಲಿ ಮ್ಯಾಕೆ ಹಚ್ಕಟ್ಟ ಕಟ್ಟಿ ಸೆಲ್ಫಿನ ಮ್ಯಾಕೆ ಇಕ್ಕೈನಿ ತಗೊಂಡೋಗಂಗೆ ಸರಿ ಕಣಕ್ಕ ಆಯ್ತು ಅಂತ ಮನೆ ಮೋಲ್ಡಾಕ ಅಂತ ಬಂದೈತೆ ಇವಾಗ ಆಷಾಢ ಅಂತ ಸುಮ್ಮನೆ ಇದ್ದಾರೆ ವಾಡಿ ಎಲ್ಲ ಕ್ಯೂರಿಂಗ್ ಆಗಬೇಕು ಸೇನಕ್ಕೆ ಅಂತ ಹೇಳಿ ಸುಮ್ಮನೆ ಇದ್ದಾರೆ ಮನೆ ಬೇರೆ ಒಂದು 2 ದಿನ ಕೆಲಸ ನಿಲ್ಲಿಸಿದ್ರು ಯಾಕಂದ್ರೆ ಅದಕ್ಕೆ ಸಾಗಿಲ್ಲಿಂದಾನ ಇವಾಗ ಶ್ರಾವಣಕ್ಕೆ ಮೋಲ್ಡ್ ಹಾಕ್ಬಿಡ್ತಾರೆ ಹೆಂಗೆ ಮೋಲ್ಡ್ ಹಾಕಿ ಕೊಡ್ತಾರೆ ಹೆಂಗಂದ್ರೂ ಮನೆ ಕಟ್ಟಕ್ಕೆ 1-2 ದಿನ ಹಿಡಿತೈತಿ ಯಾಕಂದ್ರೆ ಒಂದೇ ಸಂಖ್ಯೆ ಆಗಲ್ಲ ಕಟ್ಟಾಕಿ ಮತ್ತು ಪಾತನನ್ನು ಚಿತ್ರಮ್ಮ ಹೆಂಗ ಸೇನಕ್ಕೆ ಗಾರೆ ಕೆಲಸಕ್ಕೆ ಸೇರಿಸಿರೋದಕ್ಕೆ ಚೆನ್ನಾಗಿ ಹೋಗಿ ದುಡಿತಾರೆ ಅದಕ್ಕೆ ಸೇನಕ್ಕಿರ್ಬೇಕಪ್ಪ ನೀವು ಅಂತ ಹೇಳಿದ್ವಿ ಅದಕ್ಕೆ ಟಿ ವಿ ತಗೊಂತಾರೆ ಅಂತಂದು ಅದಕ್ಕೆ ಶಾಂತಮ್ಮರ ಮನೆಗೆ ಐತಿ ಅದಿನ್ನೇನು ಹಳೆ ಮನೆ ಅವ್ರದ್ದು ಹಳೆ ಮನೆಗೆ ಹಳೇದೇ ತಗೊಂಡೋಗ್ರಿ ಅಂತ ಆಮೇಲೆ ಮನೆ ಪನಿ ಕಟ್ಕೆಲ್ರು ಅಂತೆ ಅಂತ ಹೇಳ್ತಾ ಇದ್ವಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.